ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪ್ರಜ್ವಲ್ ರೇವಣ್ಣಗೆ ಗಲ್ಲು ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಅವಶ್ಯಕತೆ ಇಲ್ಲ. ಅವರೇನು ಫ್ರೀಡಮ್ ಫೈಟರ್ ಅಲ್ಲ. ಎಸ್ ನೋಡಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ದಿ ಹಾಟ್ ಟಾಪಿಕ್ ಆಗೋಗ್ಬಿಟ್ಟಿದ್ದಾರೆ. ಬಿಕಾಸ್ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಇಡೀ ರಾಜ್ಯ, ದೇಶ, ವಿದೇಶಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಕಾರಣ 1950ಕ್ಕೂ ಹೆಚ್ಚು ಅಶ್ಲೀಲ ಚಿತ್ರಗಳನ್ನ ಅಥವಾ ಅಶ್ಲೀಲವಾಗಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಚಿತ್ರೀಕರಿಸಿಕೊಳ್ಳೋದ್ರ ಮುಖಾಂತರ ಹೆಣ್ಣು ಮಕ್ಕಳ ಬಾಳಲ್ಲಿ ಆಟ ಆಡಿದ್ರು. ಹಾಗೆ ಮನೆ ಕೆಲಸದಾಕಿಯ ಮೇಲೆ ಅತ್ಯಾಚಾರ ಎಸಗಿದಂತ ಆರೋಪದ ಮೇಲೆ ಈಗಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನೀವು ಹೇಳಬಹುದು ಇದು ವನವಾಸ ಅಂತ. ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾದಂಥ ವನವಾಸವನ್ನ ಅನುಭವಿಸ್ತಾ ಇಲ್ಲ ಅನ್ನೋದಕ್ಕೆ ಇದೀಗ ಒಂದು ಪ್ರಮುಖವಾದಂಥ ಒಂದು ಉದಾಹರಣೆಯ ವಿಡಿಯೋ ಸಿಕ್ಕಿದೆ. ಸೊ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬಹಳ ಚಿಲ್ಲಾಗಿ, ಸೊ ಯು ಕಮ್ ಔಟ್ ಫಸ್ಟ್, ನೀವು ಮೊದಲು ಹೊರಗಡೆ ಬಂದು ಮಾತಾಡಿ ಅನ್ನುವಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಯಾರೋ ಒಬ್ಬರಿಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ನಿಧನರಾದ್ರು. ಅಜ್ಜಿ ನಿಧನರಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಸೊ ಪ್ರಜ್ವಲ್ ರೇವಣ್ಣ ಅಜ್ಜಿಯನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ದುಃಖ ಕೂಡ ಅವರಿಗೆ ಇಲ್ಲ. ಸೊ ಇದೆಲ್ಲ ಒಂದು ಕಡೆ ಬದಿಗೊತ್ತಿದ್ರೆ ನೋಡಿ, ಈಗ ದಿನಪತ್ರಿಕೆ ಅಥವಾ ಮ್ಯಾಗಝಿನ್ಗಳನ್ನ ಜೈಲಲ್ಲಿ ತರಿಸುವಂತಹ ಸಂದರ್ಭದಲ್ಲಿ ಅವುಗಳಲ್ಲಿ ಬರುವಂತಹ ಹೆಣ್ಣು ಮಕ್ಕಳ ಅಥವಾ ನಟಿಯರ ಅಶ್ಲೀಲ ಚಿತ್ರಗಳನ್ನ ಕಟ್ ಮಾಡಿಕೊಂಡು ದಿಂಬಿನ ಕೆಳಗೆ, ಹಾಸಿಗೆ ಕೆಳಗೆ ಇಟ್ಕೊಂಡು ಈಗ ಜಗತ್ ಜಾಹೀರಾತು ಆಗ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೇನಾದ್ರೂ ಕಾಮದ ತೃಷೆ ಹೆಚ್ಚಾಗ್ತಾ ಇದೆಯಾ ಅಥವಾ ಇವ್ರಿಗೇನಾದ್ರೂ ಆ ಕಾಯಿಲೆ ಇದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕೆಟ್ಟ ಮೇಲೆ ಕೂಡ ಬುದ್ಧಿ ಬರ್ಲಿಲ್ವಾ ಇವ್ರಿಗೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೋಡಿ, ಯಾರಿಗೆ ಆದ್ರೂ ಕೂಡ ಒಂದು ಪಶ್ಚಾತ್ತಾಪ ಇರುತ್ತೆ. ಇಂಥ ತಪ್ಪು ಮಾಡಿದ್ದೀನಪ್ಪ, ಪಶ್ಚಾತ್ತಾಪ ಪಡಬೇಕಾದಂಥ ಪರಿಸ್ಥಿತಿ ಬಂತಲ್ಲಪ್ಪ, ಹೇಗಾದ್ರೂ ಮಾಡಿ ನಾನು ಈ ತಪ್ಪನ್ನ ಅರ್ಥಕೊಂಡು ಮುಂದೆ ಇಂಥ ತಪ್ಪನ್ನ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ಅದ್ಯಾವುದು ಕೂಡ ಅನಿಸ್ತಾ ಇಲ್ಲ. ನೋಡಿ, ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಎಸಗಿದಂಥ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಶಿಕ್ಷೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲದೆ 11.6 ಲಕ್ಷ ದಂಡವನ್ನ ವಿಧಿಸಿತು. 14 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲೇ ಇದ್ದಾರೆ. ಯಾಕಂದ್ರೆ 2 ವರ್ಷ ಆಗ್ತಾ ಬಂತು. ಇಂತಹ ಸಂದರ್ಭದಲ್ಲಿ ಮಹತ್ವದ ತೀರ್ಪನ್ನ ನ್ಯಾಯಾಲಯ ಪ್ರಕಟ ಮಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇರುವಂತಹ ಕಾನೂನು ಆಯ್ಕೆಗಳು ಒಂದು ಕಡೆ ಕುಣಿಕೆ ಆಗ್ತಾ ಇದೆ. ಹೈಕೋರ್ಟ್ಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಸಂದರ್ಭದಲ್ಲಿ ಕ್ಯಾರ್ ನಗರದ ಮಹಿಳೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನ ಕೊಡ್ತು. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಗನ್ನಿಗಡ ತೋಟದ ಮನೆಯಲ್ಲಿ ಮತ್ತು ಬೆಂಗಳೂರಿನ ಬನಶಂಕರಿಯಲ್ಲಿನ ರೇವಣ್ಣ ನಿವಾಸದಲ್ಲಿ ಮನ ಕೆಲಸದಾಕೆ ಮಾಡ್ತಿದ್ದ ಮಹಿಳೆಯ ಮೇಲೆ ಪದೇ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ನೀಡಲಾಯಿತು. ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿತು. ಐಪಿಸಿ ಸೆಕ್ಷನ್ 376(2) ಎನ್ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಸಗಿದ ಅಪರಾಧಕ್ಕೆ ಜೀವನ ಪರ್ಯಂತ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಅದೇ ರೀತಿ ಐಪಿಸಿ ಸೆಕ್ಷನ್ 376(2) ಕೆ ಅಡಿಯಲ್ಲಿ ಮಾಡಿರುವ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಮತ್ತು ಐಕ್ಷಾ ದಂಡವನ್ನ ವಿಧಿಸಲಾಯಿತು. ಇನ್ನು ಒಟ್ಟು ದಂಡದ ಮೊತ್ತದಲ್ಲಿ 7 ಲಕ್ಷ ರೂಪಾಯಿ ಪರಿಹಾರವನ್ನ ಸಂತ್ರಸ್ತೆಗೆ ನೀಡುವಂತೆ ನ್ಯಾಯಾಲಯ ತೀರ್ಪನ್ನ ಕೊಡ್ತು. ಹಾಗಾಗಿ ಪ್ರಜ್ವಲ್ ಮುಂದಿರುವಂತಹ ಕಾನೂನಾತ್ಮಕ ಅವಕಾಶಗಳೇನು ಅಂತ ಒಮ್ಮೆ ಗಮನಿಸಬೇಕಾಗುತ್ತೆ. ನೋಡಿ, ಮನೆ ಕೆಲಸದಾಕಿಯ ಮೇಲೆ ಎಸಗಿದ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಲಾಯಿತು. ಈ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಡ್ತು. ಸುದೀರ್ಘ ವಿಚಾರಣೆಯ ಬಳಿಕ ಇಂತಹದ್ದೊಂದು ಮಹತ್ವದ ತೀರ್ಪು ಕೂಡ ಕೊಡ್ತು. ಈ ತೀರ್ಪನ್ನ ಪ್ರಶ್ನೆ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶ ಕೂಡ ಕೊಡ್ತು. ಶಿಕ್ಷೆಯನ್ನ ತಾತ್ಕಾಲಿಕವಾಗಿ ಅಮಾನತ್ತೆ ಇಡಲಿಕ್ಕೆ ಹೈಕೋರ್ಟ್ನಲ್ಲಿ ಅಪೀಲು ಹೋಗುವುದಕ್ಕೆ ಅವಕಾಶ ಕೂಡ ಇತ್ತು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದೇ ಆದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರಬಹುದಿತ್ತು. ಈ ಪ್ರಕರಣದಲ್ಲಿ ನ್ಯಾಯಾಲಯ ವಿಧಿಸಿರುವ ಶಿಕ್ಷೆಯ ಪ್ರಮಾಣ ಅಧಿಕವಾಗಿದೆ ಅಥವಾ ತಪ್ಪು ವ್ಯಾಖ್ಯಾನದಿಂದ ಆಧಾರವಾಗಿದೆ. ಹೀಗಾಗಿ ಶಿಕ್ಷೆಯನ್ನ ತಡೆ ಹಿಡಿಯುವಂತೆ ಮೇಲ್ಮನವಿ ಕೂಡ ಸಲ್ಲಿಸಬಹುದಾಗಿತ್ತು. ಅಷ್ಟೇ ಅಲ್ಲದೆ ವಿಚಾರಣಾ ನ್ಯಾಯಾಲಯ ಸಾಕ್ಷ್ಯಗಳನ್ನ ಸೂಕ್ತ ರೀತಿಯಲ್ಲಿ ಪರಿಗಣಿಸಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ತಪ್ಪಾಗಿದೆ ಅಂತ ವಾದಿಸೋದಕ್ಕೆ ಅವಕಾಶ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಕೆಲ ಹಂತದ ನ್ಯಾಯಾಲಯ ನೀಡಿರುವ ತೀರ್ಪನ್ನ ಎತ್ತಿ ಹಿಡಿಯಬಹುದು ಅಥವಾ ರದ್ದುಗೊಳಿಸಬಹುದು. ಇಲ್ಲದೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದಿತ್ತು.
ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡು ಅಲ್ಲೂ ಮುಂದೂಡೋದ್ರಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇತ್ತು. ಸೊ ಇದೆಲ್ಲ ಆಪ್ಷನ್ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಇಷ್ಟೊಂದೆಲ್ಲ ಆಪ್ಷನ್ ಕೊಡಬೇಕಾ ಈ ವ್ಯಕ್ತಿಗೆ? ಅವಕಾಶನೇ ಇಲ್ಲ. ಎಷ್ಟೋ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ತತ್ಕ್ಷಣವೇ ಗಲ್ಲು ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಯಾಕೆ ಬೇಕು? ಅಲ್ಲಿವರೆಗೂ ಕೂಡ ಯಾಕೆ ಅವರನ್ನ ಕಾಯಿಸಬೇಕು? ಇಲ್ಲೇ ಕಂಡಲ್ಲೇ ಗುಂಡು ಅಥವಾ ಗಲ್ಲು ಶಿಕ್ಷೆಗೆ ಅವರನ್ನ ಗುರುತುಪಡಿಸ್ಬಿಡಿ ಅನ್ನುವಂಥ ಮಾತು ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕಾ ಅಥವಾ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಪದೇ ಪದೇ ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವಿವೇಕ ನಮ್ಮದು.